ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಾಕ್ಯ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಪ್ರಿಯರೇ, ಈ ಲೋಕದಲ್ಲಿರುವಂತಹ ಯಾವುದೇ ಮನುಷ್ಯರಾಗಿರಲಿ, ಅವರು ಒಳ್ಳೆಯವರಾಗಿರ್ಬೋದು, ಕೆಟ್ಟವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು, ಈ ಲೋಕದಲ್ಲಿ ಮಾನವ ಜನ್ಮನಾಗಿ ಯಾರೆಲ್ಲ ಇದ್ದಾರೋ ಎಲ್ಲರೂ ಕೂಡ ಪಾಪ ಮಾಡಿದ್ದಾರಂತೆ. ನೋಡ್ರಿ, ದೇವರ ಆತ್ಮನ ಹೇಳ್ತಾ ಇದ್ದಾನೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಈ ಲೋಕದಲ್ಲಿರುವಂತ ಪ್ರತಿಯೊಬ್ಬನು ಕೂಡ ಪಾಪ ಮಾಡಿದ್ದಾನೆ, ಒಂದಲ್ಲ ಒಂದು ರೀತಿಯಾದಂಥ ಪಾಪಗಳು. ಅದು ನಾವು ಹೇಳಲಿಕ್ಕೆ ಆಗುವುದಿಲ್ಲ ಯಾವ ರೀತಿ ಪಾಪ ಮಾಡಿದ್ದಾರೆ ಎಂಬುದಾಗಿ. ಪ್ರಿಯರೇ, ದೇವರ ಅದಕ್ಕೆ ಹೇಳ್ತಾನೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಪ್ರಿಯರೇ, ಇವತ್ತು ದೇವರ ಮಹಿಮೆಯನ್ನ ನಾವು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ, ದೇವರ ಮಹಿಮೆಯನ್ನ ನಾವು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ದೇವರ ಮಹಿಮೆಯನ್ನ ನಾವು ಅದನ್ನ ಕಣ್ಣಾರೆ ನೋಡ್ಲಿಕ್ಕೂ ಆಗ್ತಾ ಇಲ್ಲ, ದೇವರ ಮಹಿಮೆ ನಮಗೆ ಕಾಣ್ತಾ ಇಲ್ಲ. ಯಾಕೆ ಅಂದ್ರೆ ಒಂದಲ್ಲ ಒಂದು ರೀತಿ ನಾವು ತಪ್ಪಾದ ದಾರಿಯಲ್ಲಿದ್ದೇವೆ, ತಪ್ಪಾದ ಮಾರ್ಗದಲ್ಲಿ ನಡೆಯುತ್ತಾ ಇದ್ದೇವೆ, ತಪ್ಪಾದ ಘಟನೆಗಳನ್ನ ಮಾಡುತ್ತಿದ್ದೇವೆ. ಒಂದು ಉದಾಹರಣೆಗಾಗಿ ನಾನು ತೆಗೆದುಕೊಳ್ಳುತ್ತೇನೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಂತವಾಗಿರುವಾಗ ಒಂದು ಸ್ತ್ರೀ ವ್ಯಭಿಚಾರ ಮಾಡ್ತಾ ಇದ್ಲು. ಅವಳನ್ನ ವ್ಯಭಿಚಾರ ಮಾಡ್ತಾ ಇರುವಂತ ಸ್ತ್ರೀಯನ್ನ ಎಲ್ಲಾ ಜನರು ಕೂಡ ಕಲ್ಲೊಡೆದು ಸಾಯಿಸಬೇಕು ಎಂಬುದಾಗಿ ಅವಳನ್ನ ಅಟ್ಟಿಸ್ಕೊಂಡು ಬರ್ತಾರೆ. ಅಲ್ಲಿ ಅಟ್ಟಿಸ್ಕೊಂಡ್ ಬರ್ಬೇಕಾದ್ರೆ ಯೇಸು ಸ್ವಾಮಿ ಅಲ್ಲೊಂದು ಜಾಗದಲ್ಲಿ ಇರ್ತಾರೆ. ಅಲ್ಲಿ ಏನ್ ನಡೆಯುತ್ತೆ ಎಂಬುದಾಗಿ ನಾವು ನೋಡೋದಾದ್ರೆ, ಅಲ್ಲಿ ಎಲ್ಲರೂ ಬಂದು ಮೋಸೆಯ ಧರ್ಮಶಾಸ್ತ್ರದ ಪ್ರಕಾರ ಯಾರಾದರೂ ತಪ್ಪು ಮಾಡಿದ್ರೆ, ವ್ಯಭಿಚಾರ ಮಾಡಿದ್ರೆ ಅವನ್ನ ಕಲ್ಲಲ್ಲಿ ಹೊಡೆದು ಸಾಯಿಸಬೇಕಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹತ್ರ ಪ್ರಶ್ನೆ ಕೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮಲ್ಲಿ ಯಾವನಾದರೂ ತಪ್ಪು ಮಾಡಲಿಲ್ಲ ಅಂದ್ರೆ ಮೊದಲನೇದಾಗಿ ಅವನು ಕಲ್ಲೆಸೆಯಲಿ ಎಂಬುದಾಗಿ. ಆದ್ರೆ ಪ್ರಿಯರೇ, ಅಲ್ಲಿ ಬಂದಂತ ಅನೇಕ ಜನರು, ಇಡೀ ಗ್ರಾಮದವರೇ ಬಂದಿರ್ಬೋದು, ಇಡೀ ಊರವರೇ ಬಂದಿರ್ಬೋದು, ಇಡೀ ಪಟ್ಟಣದವರೇ ಬಂದಿರ್ಬೋದು, ಅಥವಾ ಇಡೀ ದೇಶದವರೇ ಬಂದಿರ್ಬೋದು, ನಮಗ್ ಗೊತ್ತಿಲ್ಲ. ಆದ್ರೆ ಅಲ್ಲಿ ಬಂದಂತ ಬಹು ಜನಗಳು ಒಬ್ರು ಕೂಡ ಆ ಸ್ತ್ರೀಯ ಮೇಲೆ ಕಲ್ಲು ಎಸಲಿಲ್ಲ. ಯಾಕೆಂದ್ರೆ ಅಲ್ಲಿ ಬಂದಿದ್ದವರು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪು ಮಾಡ್ತಾ ಇದ್ರು, ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪು ಮಾಡಿದ್ದವರಾಗಿದ್ರು. ಅವರ ಜೀವಿತದಲ್ಲಿ ಒಂದಲ್ಲ ಒಂದು ಸಮಯ, ಒಂದಲ್ಲ ಒಂದು ಸಂದರ್ಭ, ಪರಿಸ್ಥಿತಿಗಳು ಅವರು ತಪ್ಪು ಮಾಡಿದ್ದಾರೆ. ನಮ್ಮ ಜೀವಿತದಲ್ಲಿಯೂ ಕೂಡ ಅಷ್ಟೇ, ಒಂದು ಕೆಲವು ಸಮಯ ಸಂದರ್ಭಗಳು ನಮಗೆ ಗೊತ್ತಿಲ್ಲದ ಹಾಗೆ, ನಮಗೆ ಅರಿಯದೆ ನಾವು ಕೆಲವು ಸಮಯ ನಾವು ತಪ್ಪು ಮಾಡಿಬಿಡುತ್ತೇವೆ. ಆ ತಪ್ಪುಗಳು ಮಾಡುವಾಗ ದೇವರ ಮಹಿಮೆಯು ನಮ್ಮನ್ನು ಬಿಟ್ಟು ಹೋಗುತ್ತದೆ. ಆದ್ರಿಂದ ಪ್ರಿಯ ದೇವರ ಮಕ್ಕಳೇ, ದೇವರ ಮಹಿಮೆ ನಾವು ಹೊಂದದೇ ಹೋಗಿದ್ದೇವೆ, ದೇವರ ಮಹಿಮೆಯನ್ನ ಅನುಭವಿಸದೇ ಇದ್ದೇವೆ ಅಂದ್ರೆ ಕಾರಣ ಏನಂದ್ರೆ ನಾವು ಮಾಡುತ್ತಿರುವ ಪಾಪಗಳು, ನಾವು ಮಾಡಿರುವಂತಹ ತಪ್ಪುಗಳೇ ಕಾರಣವಾಗಿದೆ. ಆದ್ರಿಂದ ಪ್ರಿಯರೇ, ದೇವರು ಹೇಳುವಂತ ಒಂದು ಕಾರ್ಯ ಏನಂದ್ರೆ, ಈ ತಪ್ಪು ಪಾಪಗಳನ್ನ ದೇವರ ಕ್ಷಮದಲ್ಲಿ ಒಪ್ಪಿಸಿಕೊಟ್ಟು, ದೇವರ ಹತ್ರ ಸಮರ್ಪಣೆ ಮಾಡಿಕೊಟ್ಟು, ದೇವರೊತ್ತಿಗೆ ಒಂದು ಒಪ್ಪಂದ ಮಾಡಿಕೊಂಡ್ರೆ ದೇವರು ಕ್ಷಮಿಸಿ ನಮ್ಮನ್ನ ಮತ್ತೆ ಆತನ ಸಾನ್ನಿಧ್ಯದಲ್ಲಿ ನಿಲ್ಲುವಂತೆ ಮಾಡ್ತಾನೆ. ಆತನ ಮಹಿಮೆಯನ್ನ ನಾವು ನೋಡುವಂತೆಯೂ, ಆತನ ಮಹಿಮೆಯನ್ನ ನಾವು ಅನುಭವಿಸುವಂತೆಯೂ ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆದ್ರಿಂದ ಪ್ರಿಯರೇ, ನೀವು ಏನೇ ತಪ್ಪು ಮಾಡಿರ್ಬೋದು, ಅದು ಎಷ್ಟೇ ದೊಡ್ಡದಾಗಿರ್ಲಿ ಚಿಕ್ಕದಾಗಿರ್ಲಿ, ಅದು ಎಂಥದೇ ಪಾಪವಾಗಿರ್ಬೋದು, ಇವತ್ತು ದೇವರ ಸಮ್ಮುಖದಲ್ಲಿ ಕೂತ್ಕೊಂಡು ಒಂದು ಸಾರಿ ಆ ವ್ಯಕ್ತಿಯನ್ನ ಕ್ಷಮಿಸ್ಬೇಡ್ರಿ, ಆ ವ್ಯಕ್ತಿಗಾಗಿ ಪ್ರಾರ್ಥನೆ ಮಾಡ್ರಿ, ಆ ತಪ್ಪುಗಳನ್ನು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡ್ರಿ. ದೇವರು ನಿಮ್ಮನ್ನು ಕ್ಷಮಿಸಿ ಆತನ ಮಹಿಮೆಯನ್ನು ನೀವು ಅನುಭವಿಸುವಂತೆ, ಆತನ ಪ್ರಸನ್ನತೆಯನ್ನು ನೀವು ಅನುಭವಿಸುವಂತೆ ದೇವರು ಮಾಡ್ಲಿಕ್ಕಿದ್ದಾನೆ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮೆಲ್ಲರನ್ನೂ ಕೂಡ ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಈ ಉತ್ತರ ದಿನಕ್ಕಾಗಿ ಸ್ತೋತ್ರ ಸಲ್ಲಿಸ್ತವೆ. ಈ ದಿನದಲ್ಲಿ ಸ್ವಾಮಿ ವಾಕ್ಯವನ್ನ ಕೇಳುತ್ತಿರುವಂತ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಹೌದು ದೇವರೇ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆಂಬ ವಾಕ್ಯದ ಮುಖಾಂತರ ನನ್ನೊಟ್ಟಿಗೆ ಮಾತನಾಡಿದ ದೈವಿಕ ಕೃಪೆಗಾಗಿ ಸ್ತೋತ್ರ. ಈ ಲೋಕದಲ್ಲಿ ಮನುಷ್ಯನಾಗಿರುವ, ಮಾನವ ಜನ್ಮನಾಗಿ ಹುಟ್ಟಿದ ಯಾವನೇ ಆಗಿರಬಹುದು ಸ್ವಾಮಿ. ಹೌದು ದೇವರೇ, ಪುರುಷ ಸಂಕಲ್ಪದಿಂದ ಹುಟ್ಟಿದ ಪ್ರತಿಯೊಬ್ಬರು ಪಾಪ ಮಾಡಿದ ಎಂಬ ವಾಕ್ಯಗಳ ಮುಖಾಂತರ ದೇವರೇ, ವಿಶೇಷವಾಗಿ ದೇವರೇ ನಮ್ಮೊಟ್ಟಿಗೆ ಮಾತನಾಡಿದ ದೈವಿಕ ಕೃಪೆಗಾಗಿ ಸ್ತೋತ್ರ. ಅದು ಮಾತ್ರವಲ್ಲದೆ ಕ್ಷಮಿಸಲು ಯೋಗ್ಯನು ನೀನು ದೇವರೇ. ಪಾಪಗಳನ್ನು ಹರಿಕೆ ಮಾಡಿ ಬಿಟ್ಟು ಬಿಡುವವರಿಗೆ ಶುಭ ಉಂಟಾಗುವುದೆಂಬುದಾಗಿ ನೀನು ವಾಕ್ಯದಲ್ಲಿ ನೋಡುತ್ತೇವೆ.
ದೇವರೇ, ಗೊತ್ತೋ ಗೊತ್ತಿಳಿದನು ತಿಳಿದು ತಿಳಿಯುದನು ನಮ್ಮ ಜೀವಿತದಲ್ಲಿ ನಾವು ಮಾಡಿದ ಎಲ್ಲ ಅಪರಾಧಗಳನ್ನು ದೇವರೇ, ದೈವಿಕ ದ್ರೋಹಗಳನ್ನು ಸ್ವಾಮಿ ದೇವರೇ, ನಾವು ಮಾಡಿದಂಥ ಎಲ್ಲ ಪಾಪಗಳನ್ನು ದೇವರೇ ಒಂದು ಸಾರಿ ನಿಮ್ಮ ರಕ್ತದಲ್ಲಿ ತೊಳೆದು ಪರಿಶುದ್ಧ ಮಾಡ್ರಿ. ನಮ್ಮನ್ನು ಮತ್ತೆ ನಿಮ್ಮ ಮಹಿಮೆಯನ್ನು ಅನುಭವಿಸುವಂಥ ಮಕ್ಕಳಾಗಿ, ನಿಮ್ಮ ಮಹಿಮೆಯಲ್ಲಿ ಪ್ರವೇಶ ಮಾಡುವ ಮಕ್ಕಳಾಗಿ, ನಿಮ್ಮ ಪ್ರಸನ್ನತೆ ನೋಡುವ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸ್ರಿ. ಹಾಗೇ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ ಮಹಿಮೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯ ದೇವ್ರಿ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.